ನಮಗೆ ಒಂದು ಗುರಿ ಇಲ್ಲ, ಗುರಿ ಇರಲಿಲ್ಲ, ಗುರುನೂ ಇಲ್ಲ. ಇದು ಸ್ವಂತ ನಿರ್ಧಾರ. ಏನಿದ್ರು ಹೋಗೋದು, ಹೋಗ್ತಾ ಇರೋದು. ಯಾರು ಇಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ, ಏನು ಆಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ನಾನು ಪತ್ರಕರ್ತ ಆಗಬೇಕು ಅಷ್ಟೇ. ಅಲ್ಲಿ ರಾಜೀನಾಮೆ ಕೊಟ್ಟ ಉದ್ಯೋಗ ಏನಿದೆಯೋ ಹೈಸ್ಕೂಲ್ ಟೀಚರ್ ಆಗಿರೋ, ಅದು ಒಳ್ಳೆ ಸಂಬಳ ಬರ್ತಾಯಿತ್ತು. ನಾನು 1ನೇ ಕ್ಲಾಸಿನಿಂದ MA ರ್ಯಾಂಕ್ ಬರೋವರೆಗೆ ಒಂದೇ ಒಂದು ಪೈಸೆ ಫೀಸ್ ಕಟ್ಟಿದ್ದಿಲ್ಲ. ಅದು ಕೇರಳದಲ್ಲಿ. ಅಷ್ಟರಲ್ಲಿ ಒಂದು ಕಾಲ್ ಬಂತು. ಕಾಲ್ ಅಂದರೆ ಒಂದು ಲೆಟ್ರ್ ಬಂತು ನನಗೆ. 250 ರೂಪಾಯಿ ಸಂಬಳ, ಇಲ್ಲಿ ನಿಮಗೆ ಸಾಧ್ಯ ಇದ್ದರೆ ಬನ್ನಿ ಅಂತೇಳಿ. ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡೋದಾಗಲಿ ಅದರ ಬಗ್ಗೆ ನಾನು ಏನೂ ಯೋಚನೆ ಮಾಡಲಿಲ್ಲ. ನಾನು ಕ್ಲಿಯರ್ ಆಗಿದ್ದೇನೆ ಅಷ್ಟೇ. ನಾನು ಆಯ್ಕೆ ಮಾಡಿಕೊಂಡ ಈ ಉದ್ಯೋಗ ಇದೆಯಲ್ಲ, ಇದು ದೇವರು ನನ್ನ. ಇದರಲ್ಲಿ ನಾನು ದೈವತ್ವವನ್ನು ಕಂಡಿದ್ದೀನಿ. ಅದು ಸಿನಿಮಾ ಜರ್ನಲಿಸಮ್ ನನಗೆ ಎಸ್ಪೆಷಲಿ. ಎಷ್ಟೇ ಜನ್ಮ ಮುಂದೆ ಇದ್ದರೂ ಕೂಡ ನಾನು ಫಿಲ್ಮ್ ಜರ್ನಲಿಸ್ಟ್ ಆಗೇ ಇರ್ತೇನೆ ಅಂತ ಇವತ್ತಿಗೂ ನನಗೆ ಅನಿಸೋದು. ಯಾಕಂದರೆ ನನಗೆ ಎಲ್ಲವನ್ನು ಕೊಟ್ಟಿದೆ ಫಿಲ್ಮ್ ಇಂಡಸ್ಟ್ರಿ. ಎಲ್ಲ ಸುಖವನ್ನು ಕೊಟ್ಟಿದೆ, ನೆಮ್ಮದಿಯನ್ನು ಕೊಟ್ಟಿದೆ, ಶಾಂತಿಯನ್ನು ಕೊಟ್ಟಿದೆ. ನಾನು ಈಗ ಸಮಾಧಾನದಲ್ಲಿರೋದು ಆ ಇಂಡಸ್ಟ್ರಿ ಕಾರಣಕ್ಕಾಗಿ.